ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲಾಭಿವೃದ್ಧಿ ಇಲಾಖೆ ವತಿಯಿಂದ ಈ ಬಳ್ಳಾರಿ ಉದ್ಯೋಗ ಮೇಳದಲ್ಲಿ ವಿಶೇಷತೆ ಏನಿದೆ ಅಂದರೆ 60ಕ್ಕಿಂತ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿದ್ದಾರೆ. ಅವರು ಸುಮಾರು 2000 ಅವಕಾಶವನ್ನು ಒಳ್ಳೆಯ ಅವಕಾಶವನ್ನು ಅಭ್ಯರ್ಥಿಗಳಿಗೆ ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅರೌಂಡ್ 2000 ಜಾಬ್ಸ್. ಆ್ಯಂಡ್ ನಮ್ಮ ಉದ್ಯೋಗ ಮೇಳದಲ್ಲಿ ಆನ್ಲೈನ್ ಮೂಲಕ ನಮಗೆ 6000 ರಿಜಿಸ್ಟ್ರೇಷನ್ಸ್ ಆಗಿದ್ದಾವೆ. ಕಂಟಿನ್ಯೂಸ್ ಆಗಿ ನಿರಂತರ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ. ನಾವು ಕ್ಯೂ ಮುಖಾಂತರ, ಟೋಕನ್ ಮುಖಾಂತರ ಅವರಿಗೆ 65 ಕಂಪನೀಸಲ್ಲಿ ಅವರ ವಿದ್ಯಾರ್ಹತೆ ಏನಿದೆ ಅದು ನೋಡ್ಕೊಂಡು, ಸ್ಕಿಲ್ ನೋಡ್ಕೊಂಡು, ಕೌಶಲ್ಯ ನೋಡ್ಕೊಂಡು ಡಿವೈಡ್ ಮಾಡಿಕೊಂಡು ಕಂಪನಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ತುಂಬ ಜನ ಇನ್ನೂ ರಿಜಿಸ್ಟ್ರೇಷನ್ಗೆ ಬರ್ತಾ ಇದ್ದಾರೆ. ನಮಗೆ ಅಪೇಕ್ಷೆ ಇದೆ ಅರೌಂಡ್ 1500 ಮೇಲೆ 1500ಕ್ಕಿಂತ ಜಾಸ್ತಿನೇ, ಕನಿಷ್ಠ 1500 ಜಾಬ್ಸು ನಾವು ಅಭ್ಯರ್ಥಿಗಳಿಗೆ ಕೊಡ್ಬೋದಂತ ನಮಗೆ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಸೊ ಈಗ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ. ಸಳ್ಳಾದೇವಿ ಕಾಲೇಜ್ ಸಾಯಂಕಾಲವರೆಗೂ ಇರುತ್ತೆ. ಇನ್ನೂ ಅಭ್ಯರ್ಥಿಗಳು ಬರೋಕ್ಕೆ ಇಷ್ಟಪಟ್ಟರೆ ಅವರು ಯಾರು ನಿರುದ್ಯೋಗ ಇದ್ದಾರೆ ಎಲ್ಲರೂ ವೆಲ್ಕಮ್ ಇದ್ದಾರೆ. ಯಾರು ಏನೂ ವಿದ್ಯಾಭ್ಯಾಸ ಮಾಡಿಲ್ಲ, ಸ್ಟಡೀಸೇ ಮಾಡಿಲ್ಲ ಅಂಥ ವ್ಯಕ್ತಿ ಕೂಡ ಇದರಲ್ಲಿ ಎಲಿಜಿಬಲ್ ಇದ್ದಾರೆ. ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಟೆಕ್ಸ್ಟೈಲ್ ಪಾರ್ಕ್ಸ್ ಸುತ್ತಮುತ್ತ ಇರ್ತಕ್ಕಂಥ ಇಂಡಸ್ಟ್ರೀಸ್ ಜೊತೆ ಟೈಅಪ್ ಮಾಡಿಕೊಂಡು ಅವರಿಂದನೂ ಜಾಬ್ಸು ಆಶ್ವಾಸನೆ ಮತ್ತು ಸ್ಕಿಲ್ ಟ್ರೈನಿಂಗು ಆಶ್ವಾಸನೆ ತಗೊಂಡಿದ್ವಿ. ಯಾರು ಟೋಟಲ್ ಅನ್ಎಜುಕೇಟೆಡ್ ಇದ್ದಾರೆ ಅಂದರೆ ಅವರು ಓದಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಉದ್ಯೋಗಕ್ಕೆ ಅವಕಾಶ ಸಿಗುತ್ತದೆ. ಸೊ ಈಗ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಜನ ಬಂದಿದ್ದಾರೆ ಇಲ್ಲಿ. ಆದರೂ ಎಲ್ಲರೂ ವೆಲ್ಕಮ್ ಇದ್ದಾರೆ, ಎಲ್ಲರೂ ಇನ್ನೂ ಬರ್ಬೋದು. ಸರ್ ಇವತ್ತೊಂದಿನ ಒಂದಿನ ಮಾತ್ರ ಇದೆ ಸರ್. ಇವತ್ತೊಂದಿನಲ್ಲಿ ಇಷ್ಟು ಸ್ಟೂಡೆಂಟ್ಗೆ ಆಗ್ಬೋದಾ ಇಂಟರ್ವ್ಯೂ ಎಲ್ಲ ನಡೀತದೆ? ಸಾಧ್ಯನಾ? 100% ಆಗುತ್ತೆ. ಯಾಕೆಂದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಟೋಕನ್ ಸಿಸ್ಟಮ್ ಮಾಡಿದ್ದೀವಿ. ಫಸ್ಟೇ ತಾವು ನೋಡ್ಬೋದು, ಹೊರಗಿಂದನೇ ಅವ್ರು ಬಂದಾಗ ಎಲ್ಲ ಕಂಪನೀಸು ಲಿಸ್ಟ್ ಇರುತ್ತೆ. ಯಾವ ವಿದ್ಯಾರ್ಹತೆ ಅವರಿಗೆ ಬೇಕು, ಯಾವುದು ಡಿಗ್ರಿ ಬೇಕು ಅಂತ ಲಿಸ್ಟ್ ಇರುತ್ತೆ. ಸೊ ನಾವು ಸ್ಟೂಡೆಂಟ್ಸ್ಗೆ ಅವಕಾಶ ಕೊಡ್ತೀವಿ. ಟೋಕನ್ ತಗೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ಕಂಪನೀಸ್ ಇಂಟರ್ವ್ಯೂ ನೀವು ಇಷ್ಟಪಡ್ತೀರಾ ಅಂತ ಅವ್ರ ದಾಖಲೆ ನೋಡಿಕೊಂಡು ಅವರು ಮ್ಯಾಚ್ ಆಗ್ತಾ ಇದ್ದಾರೆ ಇಲ್ಲ ಅಂತ ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಅವರಿಗೆ ಕರೆಕ್ಟ್ ಕಂಪನಿಗೆ ನೇರ ಕಳಿಸ್ತೀವಿ. ಸೊ ಈ ಥರ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಇಂಟರ್ವ್ಯೂ ಪ್ರೊಸೆಸ್ ಆಗ್ತಾ ಇದೆ. ಬಟ್ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಮಂದಿ ಬಂದಿದ್ದಾರೆ. ತಾವು ನೋಡ್ಬೋದು, ಒಂದು ರೂಮಲ್ಲಿ 20-25 ಮಂದಿ ಒಟ್ಟಾಗಿ ಬಂದಿದ್ದಾರೆ. ಫಿಲ್ಟರ್ ಪ್ರೊಸೆಸ್ ಮಾಡಿ 1-to-1 ಇಂಟರ್ವ್ಯೂ ಮಾಡಿಕೊಂಡು ಅದೇ ರೂಮಲ್ಲಿ ಆಫರ್ ಲೆಟರ್ಸ್ನೂ ಸುಮಾರು ಇನ್ನೂ ಆಲ್ರೆಡಿ ಈಗಾಗಲೇ ಕೊಟ್ಟಲಾಗಿದೆ. ಸೊ ದಯವಿಟ್ಟು ತಮ್ಮ ಮೀಡಿಯಾ ವತಿಯಿಂದ ತಾವು ಎಲ್ಲರಿಗೆ ಮೆಸೇಜ್ ಶೇರ್ ಮಾಡಿ. ಸಾಯಂಕಾಲ ಬರ್ತೀವಿ. ಸೊ ಯಾರು ಇನ್ನೂ ಭಾಗವಹಿಸಿಲ್ಲ ಅವರು ಕೂಡ ಏನೂ ಪರವಾಗಿಲ್ಲ, QR ಕೋಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೂ ಇಲ್ಲಿ ನೇರ ಅವರು ಬರ್ಬೋದು. ಆನ್ ಸ್ಪಾಟ್ ಟೋಕನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಭಾಗವಹಿಸ್ಬೋದು. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಇದು ಯಶಸ್ವಿ ಮಾಡೋಣ ಅಂತ ನಾನು ರೂಮ್ ನಂಬರ್ 15 ಮತ್ತು 16ರಲ್ಲಿ JSW ಇಂದ ಇಲ್ಲಿ ಟೋಕನ್ ತಗೊಂಡು ನೇರವಾಗಿ ಅಪಾಯಿಂಟ್ಮೆಂಟ್ ಆಗಿದೆ. ಕಂಪನಿ ಕೊಟ್ಟಿದ್ದಲ್ಲ ಅಪಾಯಿಂಟ್ಮೆಂಟ್ ಆಗಿದೆ, ಪ್ಲೇಸ್ಮೆಂಟ್ ಆಗಿದೆ. ಹೌದಾ? ಮಾತಾಡ್ತಾ ಮೇಲೆ ತೆಗ್ರಿ ಎಲ್ಲ ನಾನು ವಿದ್ಯಾರ್ಥಿಗಳ ಗಮನಕ್ಕೆ, ಆದ್ಯ ಗಮನಕ್ಕೆ. ಸೊ ಈ ದಿನ ನಾವು ಸಳ್ಳಾದೇವಿ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲಿ 70 ಕಂಪನಿಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾವೆ. ನಮ್ಮ ಎಲ್ಲ ಯುವತಿಯರು ಕೂಡ ಮೇಳವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿದೆ. ಹಾಗೆ ಸುಮಾರು ಪ್ರತಿಷ್ಠಿತ ಕಂಪನಿಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾವೆ.
ಏನಪ್ಪ